ಸಂತಾನದಲ್ಲಿ ಕೆಲವು ಸಮಸ್ಯೆ, ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಆಗುತ್ತೆ, ತುಂಬ ಅನ್ಯೋನ್ಯವಾಗಿ ತಾವು ಇರ್ತೀರಿ. ಸಂತಾನ ಅಸ್ತರೇಖದಲ್ಲಿ ಇರುತ್ತೆ, ನಿಮ್ಮಲ್ಲಿರೋ ತಪ್ಪುಗಳಿಂದ ಸಂತಾನ ಆಗ್ತಿರಲ್ಲ. ಇದಕ್ಕೆ ಒಂದು ಪರಿಹಾರ ಏನಂದ್ರೆ, ನಮಸ್ತೆ, ಓಂ ಸಾಯಿರಾಮ್. ಇಂದಿನ ವಿಷಯ ಇವತ್ತು ಸಂತಾನ ಮದುವೆ ಅನ್ನೋದು ಆಗ್ಬಿಡುತ್ತೆ. ಮದುವೆ ತಾವು ಇಷ್ಟಪಟ್ಟು ಮದುವೆ ಮಾಡ್ಕೋಬೋದು, ಇಲ್ಲ ಮನೇಲಿ ನೋಡಿ ಮದುವೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಆಗುತ್ತೆ, ತುಂಬ ಅನ್ಯೋನ್ಯವಾಗಿ ತಾವು ಇರ್ತೀರಿ. ಮದುವೆಯಲ್ಲಿ ಸತಿಪತಿಯಲ್ಲಿ ಏನೂ ತೊಂದರೆಗಳು ಇರಲ್ಲ. ಮಕ್ಕಳು ಸಂತಾನದಲ್ಲಿ ಕೆಲವು ಸಮಸ್ಯೆ ಅಂದರೆ, ಮದುವೆ ಆದ ತಕ್ಷಣವೇ ಕೆಲವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊತಾರೆ. 1 ವರ್ಷ 2 ವರ್ಷ 4 ವರ್ಷ ಬಿಟ್ಟು ಮಾಡೋಂಥ. ಆದರೂ ಅವ್ರು ಕೆಲವು 12 ವರ್ಷ 10 ವರ್ಷ ಆದರೂ ಮಕ್ಕಳಾಗಲ್ಲ. ಅದಕ್ಕೆಲ್ಲ ಕಾರಣಗಳೇನು? ದೈವದಲ್ಲಿ ಸಂತಾನಯೋಗ ಇರುತ್ತೆ, ಹಸ್ತರೇಖೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಹಸ್ತರೇಖದಲ್ಲಿ ಧನರೇಖೆ, ವಿದ್ಯೆ ರೇಖೆ, ಆರೋಗ್ಯ ರೇಖೆ, ಸಂತಾನ ರೇಖೆನೂ ಇರುತ್ತೆ. ಅದರಲ್ಲಿ ಸಂತಾನದಲ್ಲಿ ಇದೇ ಯಾಕೆ ಆಗ್ತಾ ಇಲ್ಲ ಗುರುಗಳೇ ಅಂತ ನೀವು ಚರ್ಚೆ ಮಾಡ್ಬೋದು. ಸಂತಾನ ಹಸ್ತರೇಖದಲ್ಲಿ ಇರುತ್ತೆ, ಬಟ್ ನಿಮಗೆ ಯೋಗದಲ್ಲಿ ಕೆಲವು ನಿಮ್ಮಲ್ಲಿ ಮಾಡಿರೋ ಮಿಸ್ಟೇಕಲ್ಲಿ, ನಿಮ್ಮಲ್ಲಿರೋ ತಪ್ಪುಗಳಿಂದ ಸಂತಾನ ಆಗ್ತಿರಲ್ಲ. ಅದಕ್ಕೆ ಕಾರಣ ಏನು? ನಿಮ್ಮಲ್ಲಿರೋಂಥ ತೊಂದರೆಗಳು ಅಂದರೆ ನಿಮ್ಮಲ್ಲಿ ಆಗ್ತಿರೋ ತಪ್ಪುಗಳೇನು? ನೋಡಿ, ಮದುವೆ ಅನ್ನೋದು ನಾವು ಮುಹೂರ್ತ ನೋಡ್ತೇವೆ. ಮದುವೆ ಒಂದು ಡೇಟ್ ಆಫ್ ಬರ್ತು, ಒಂದು ಚೆನ್ನಾಗಿರೋ ಡೇಟು, ಮುಹೂರ್ತ, ಒಂದು ನಕ್ಷತ್ರ, ರಾಶಿ ನೋಡಿ ನಾವು ಮದುವೆ ಆಗ್ತೇವೆ. ಹಾಗಾಗಿ ಅದೇ ರೀತಿಯೇ ಈಗ ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಳ್ಳೆ ರೀತಿಯಲ್ಲಿ ಡೇಟ್ ನೋಡ್ತೀರಿ. ತಾವು ಸತಿಪತಿ ಅಂದರೆ ನಾವು ಈಗ ಮಿಲನ ಅಂತ ಹೇಳ್ತೀವಿ, ಅಂದರೆ ಪ್ರಸ್ಥ ಅಂತ ಹೇಳ್ತೀವಿ. ಅದನ್ನು ನಾವು ಡೇಟನ್ನು ನೋಡಬೇಕು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಒಂದು ಒಳ್ಳೆ ಡೇಟು, ವಾರ, ತಿಥಿ ನೋಡಿ ನಾವು ಸತಿಪತಿಯನ್ನು ಮಿಲನ ಅನುಷ್ಠಾನಕ್ಕೆ ಬಿಡ್ತೇವೆ. ಹಾಗಾಗಿ ನಾ ಹೇಳೋದು, ಅದರಲ್ಲಿ ಕೆಲವು ಗ್ರಹಗತಿಗಳು, ನಿಮ್ಮಲ್ಲಿ ಕೆಲವಾಗಂಥ ಗ್ರಹಗತಿಗಳು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ. ಆ ಕೆಟ್ಟ ದೃಷ್ಟಿ ಮೇಲೆ ಬಿದ್ದ ನಂತರ ಸಂತಾನ ಆಗುವಂಥದ್ದು ನಿಮಗೆ ಆಗ್ತಾ ಇರಲ್ಲ. ಕೆಲವು ತೊಂದರೆಗಳನ್ನು ಅಲ್ಲಿಂದನೇ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗಾಗಿ ಅದು ಒಂದು ನೀವು ಪರಿಹಾರ ಮಾಡಿಕೊಂಡ್ರೆ ಸಂತಾನ ಆಗೋ ಸಾಧ್ಯತೆ 100ಕ್ಕೆ 100 ಇರುತ್ತೆ. ಈಗ ಡಾಕ್ಟರ್ ದವಾಖಾನೆಯಲ್ಲಿ ಹೋದ್ರೂ ತಾವು ಇಬ್ಬರಲ್ಲಿ ತೊಂದರೆ ಇರಲ್ಲ, ಇಬ್ಬರಲ್ಲೂ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ಮಲ್ಲಿ ಆಗಿರೋ ತಪ್ಪುಗಳಿಂದ ಕೆಲವೊಂದು ಸ್ವಲ್ಪ ತೊಂದರೆಗಳಾಗ್ತಿರುತ್ತೆ. ಇದಕ್ಕೆ ಒಂದು ಪರಿಹಾರ ಏನಂದ್ರೆ, ಪ್ರತಿ ಸೋಮವಾರ ತಾವು ಶಿವನ ದೇವಸ್ಥಾನಕ್ಕೆ ಸತಿಪತಿ ಅಂದ್ರೆ ಮಡಿಯಿಂದನೇ ಹೋಗಬೇಕು. ಮಡಿಯಿಂದ ಹೋಗಿ ಅಲ್ಲಿ ತಾವು ಒಂದು 11 ಜನರಿಗೆ ದಾನ ಮಾಡಬೇಕು. ತಾವು ಏನು ನಿಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೆ ಅಷ್ಟು, ಒಂದು ಅನ್ನ ಸಂತರ್ಪಣೆ ಆಗ್ಬೋದು, ಒಂದು ಏನು ಸ್ವೀಟ್, ಒಂದು ಸಿಹಿ ಆಗ್ಬೋದು, ಯಾವುದೋ ಒಂದು ರೂಪದಲ್ಲಿ ತಾವು 11 ಜನಕ್ಕೆ ದಾನ ಮಾಡಬೇಕು. ಎಷ್ಟು? 11 ಸೋಮವಾರ. ಇದು ಮಾಡಿದ ನಿಜ ಆದರೆ ಸತ್ಯವಾಗಿ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಷ್ಟೇ.